ಮಿನಿ ದಂಗಲ್ ನಲ್ಲಿ ಏನೆಲ್ಲ ಅಪ್ಡೇಟ್ ಇದೆ ಅನ್ನುವಂಥದ್ದು ಬೈ ಎಲೆಕ್ಷನ್ ಬ್ಯಾಟಲ್ ನಲ್ಲಿ ಈಗ ಮತದಾನ ಚುರುಕುಗೊಂಡಿದೆ. ಬಿಸಿಲೇರ್ತಾ ಇದ್ದ ಹಾಗೇನೆ ಮತದಾನ ಕೂಡ ಕಾವೇರ್ತಾ ಇದೆ. ಜನ ಬರ್ತಾ ಇದ್ದಾರೆ, ವೋಟ್ ಮಾಡ್ತಾ ಇದ್ದಾರೆ. ಉಪಕಥನ ಸಮರದಲ್ಲಿ ಬಿರುಸಿನ ವೋಟಿಂಗ್ ನಡೀತಾ ಇದೆ. ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥ ಉಪಚುನಾವಣೆ, ಎಸ್ಪೆಷಲಿ ಚನ್ನಪಟ್ಟಣ. ನಾಮುಂದು ತಾಮುಂದು ಅಂತ ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ. ವೃದ್ಧರು, ಹಿರಿಯರು, ಯುವಕರಲ್ಲಿ ಯಾವುದೇ ಕಾರಣಕ್ಕೂ ಉತ್ಸಾಹ ಬತ್ತಿಲ್ಲ. ಆ ಕಡೆ ಸಂಡೂರು ಕ್ಷೇತ್ರದಲ್ಲಿ 9.11% ಮತದಾನ, ಚನ್ನಪಟ್ಟಣದಲ್ಲಿ 10.34% ಮತದಾನ, ಶಿಗ್ಗಾವಿಯಲ್ಲಿ 10.8% ವೋಟಿಂಗ್ ಆಗಿದೆ ಇಷ್ಟೊತ್ತಿನವರೆಗೆ. ರಿಪಬ್ಲಿಕ್ ಕನ್ನಡ ಉಪಕಥನದ ಮೆಗಾ ಕವರೇಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಅತ್ಯಂತ ಆಸಕ್ತಿದಾಯಕ ಡೀಟೇಲ್ಸ್ ನ ನಿಮ್ಮ ಮುಂದೆ ತರ್ತಾ ಇದೆ. ಯಾವ ರೀತಿನಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ ಅನ್ನುವಂಥದ್ದು. ಬಳ್ಳಾರಿನಲ್ಲಿ ತುಕಾರಾಂ ಅವರ ತೆರವಾದ ಸ್ಥಾನದಿಂದ ಉಂಟಾಗಿರ್ತಕ್ಕಂಥ ಒಂದು ಚುನಾವಣೆ, ಉಪಚುನಾವಣೆ, ಹಾಗೆಯೇ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ನಡೆಯುವಂತಹ ವಿಧಾನಸಭಾ ಉಪಚುನಾವಣೆ, ಹಾಗೆಯೇ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ನಡೀತಾ ಇರತಕ್ಕಂಥ ಉಪಚುನಾವಣೆ. ಮೂರು ಪಕ್ಷಗಳಿಗೂ ಕೂಡ ಇದು ಸಾಕಷ್ಟು ನಿರ್ಣಾಯಕ. ಮೂರು ಕ್ಷೇತ್ರಗಳು, ಈ ಮೂರು ಪಕ್ಷಗಳಿಗೂ ನಿರ್ಣಾಯಕ ಆಗಿರೋದನ್ನ ನೋಡ್ತಾ ಇದ್ದೀವಿ. ಎಸ್ಪೆಷಲಿ ಚನ್ನಪಟ್ಟಣದಲ್ಲಿ ಏನಾಗುತ್ತೆ ಅನ್ನೋವಂಥದ್ದು ಎಲ್ಲರ ಮನಸ್ಸಲ್ಲಿ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್ ಏನಾಗುತ್ತೆ ಅನ್ನುವಂಥದ್ದು. ಹಾಗೇನೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಪಠಾಣ್, ಮತ್ತೆ ಅದೇ ರೀತಿಯಲ್ಲಿ ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಂ ವರ್ಸಸ್ ಬಂಗಾರು ಹನುಮಂತು. ಏನಾಗತ್ತೆ ಈ ಚುನಾವಣೆ ಅನ್ನುವಂಥದ್ದು ಸಾಕಷ್ಟು ನಿರೀಕ್ಷೆ ಇದೆ, ಸಾಕಷ್ಟು ಕುತೂಹಲ ಇದೆ. ಮೂರು ಪಕ್ಷಗಳು ಕೂಡ ತಮ್ಮ ತಮ್ಮ ಪ್ರಯತ್ನವನ್ನ ಹಾಕಿದ್ದಾವೆ. ಜಿದ್ದಿಗೆ ಬಿದ್ದು ಈ ಒಂದು ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನೋಂಥ ಪಣ ತೊಟ್ಟಿವೆ. ಚೆನ್ನಾಗಿ ನಡೀತಾ ಇದೆ. ಬೆಳಗಿನ ಕೂಡ ವೋಟಿಂಗ್ ಕೂಡ ಚೆನ್ನಾಗಿ ನಡೀತಾ ಇದೆ. ಅದು ಸಂಡೂರಲ್ಲಿ ಇರ್ಬೋದು, ಚನ್ನಪಟ್ಟಣದಲ್ಲಿ ಇರ್ಬೋದು, ಶಿಗ್ಗಾವಿಲಿ ಇರ್ಬೋದು, ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ. ವೋಟಿಂಗ್ ಪರ್ಸೆಂಟೇಜ್ ಏನು ಲೋ ಇಲ್ಲ. ವೋಟಿಂಗ್ ಪಿಕಪ್ ಆಗಿದೆ. ಮೂರು ಕಡೆ ಚೆನ್ನಾಗಿ ಪಿಕಪ್ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ನಿಖಿಲ್ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದಲ್ಲಿ ಚನ್ನಪಟ್ಟಣದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಿ. ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ಮತ್ತೊಂದು ಕಡೆ ಅನ್ನಪೂರ್ಣ ತುಕಾರಾಂ ಅವರ ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿರ್ತಕ್ಕಂಥದ್ದು. ಹಾಗೇನೆ ಶಿಗ್ಗಾವಿನಲ್ಲಿ ಭರತ್ ಬೊಮ್ಮಾಯಿ ವೋಟ್ ಮಾಡಿರುವಂಥ ದೃಶ್ಯಗಳು. ಅಭ್ಯರ್ಥಿ ಎಲ್ರಿಗಿಂತ ಮೊದಲು ಅನ್ನಪೂರ್ಣ ತುಕಾರಾಂ ಅವರು ಬಂದು ವೋಟ್ ಮಾಡಿದ ದೃಶ್ಯಗಳು ಬಂದವು. ಆನಂತರ ನಿಖಿಲ್ ಕುಮಾರಸ್ವಾಮಿ ಕಣದಲ್ಲಿ ಕಾಣಿಸಿಕೊಂಡ್ರು. ಮತ್ತೊಂದು ಕಡೆ ಭರತ್ ಬೊಮ್ಮಾಯಿ ಕಣದಲ್ಲಿ ಕಾಣಿಸಿಕೊಂಡ್ರು. ಪ್ರತಿ ಬಾರಿ ತಂದೆಗೆ ಮತ ಹಾಕ್ತಾ ಇದ್ರು. ಈ ಬಾರಿ ಬಂದು ಅವ್ರಿಗೆ ಹಾಕೊಂಡಿದ್ದಾರೆ. ಈ ಬಗ್ಗೆ ತಂದೆಯವ್ರಿಗೆ ಮತ ನೀಡ್ತಾ ಇದ್ರಿ, ಈ ಬಾರಿ ತಮ್ಗೆ ತಾವೇ ಮತ ಹಾಕೊಂಡ್ರಿ. ಏನು ಅನಿಸ್ತಾ ಇದೆ? ನಾನು ಆಗಲೇ ಹೇಳದಂತೆ ನನ್ನ ವೋಟಿಂಗ್ ID ಸಿಕ್ಕ ನಂತರ ತಂದೆಯವರು ಅಭ್ಯರ್ಥಿಯಾಗಿದ್ದರು. ಈ ಬಾರಿ ಉಪಚುನಾವಣೆ ಸಂದರ್ಭದಲ್ಲಿ ಈಗ ನಾನು ಅಭ್ಯರ್ಥಿಯಾಗಿದ್ದೀನಿ. ಫೀಲಿಂಗು ಒಂದೇ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ತಂದೆಯವ್ರ ಪರವಾಗಿ ಇಡೀ ಕ್ಷೇತ್ರನೂ ಸುತ್ತಾಡ್ತಾ ಇದ್ರಿ. ಈ ಬಾರಿ ತಮಗೋಸ್ಕರ ಓಡಾಡಿದ್ರಿ. ಜನ ರೆಸ್ಪಾನ್ಸ್ ಹೇಗಿತ್ತು ಅಂತ? ಎಲ್ಲೆಲ್ಲಿ ಹೋಗಿದ್ದೀನಿ ಜನರ ಪ್ರೀತಿ, ವಿಶ್ವಾಸ ನಾನು ಎಂದಿಗೂ ಚಿರಋಣಿ. ಟೀಕೆ ಟಿಪ್ಪಣಿಗಳು ಸಾಕಷ್ಟು ನಡೆದವು. ಈ ಬಗ್ಗೆ ಏನು ಹೇಳ್ತೀರಿ? ರಾಜಕೀಯದಲ್ಲಿ ಇದ್ದಿದ್ದೆ ಅವೆಲ್ಲ. ಈಗ ಅದ್ರ ಜೊತೆಗೆ ಬೊಮ್ಮಾಯಿ ಸಾಹೇಬರು ಜೊತೆ ಹಿಂದಿದ್ದಾರೆ. ಸರ್ಕಾರ ಬಂದು ಇಲ್ಲಿ ಪ್ರಚಾರ ಮಾಡ್ತು. ತಾವು ಹೇಗೆ? ಹೌದು, ತಾವು ಕೇಳ್ದಂಗೆ 60 MLAಗಳು, 10 ಮಿನಿಸ್ಟ್ರುಗಳು ಬಸವರಾಜ ಬೊಮ್ಮಾಯಿ ಅವ್ರನ್ನ, ಭರತ್ ಬೊಮ್ಮಾಯಿ ಅವ್ರನ್ನ ಸೋಲಿಸ್ಬೇಕು ಅಂತ 15-18 ದಿನದಲ್ಲಿ ಇಲ್ಲೇ ಇದ್ದಾರೆ. ನವೆಂಬರ್ 23ನೇ ತಾರೀಕು ನಮ್ಗೆ ಗೊತ್ತಾಗುತ್ತೆ. 10% ಮತದಾನ ಈಗಾಗಲೇ ಆಗ್ಬಿಟ್ಟಿದೆ. ಏನು ಅನಿಸ್ತಾ ಇದೆ ಈಗ? ನಂಗೆ ಆತ್ಮವಿಶ್ವಾಸ ಇದೆ. ನವೆಂಬರ್ 23ನೇ ತಾರೀಕು ನೀವು ಕೂತು ರಿಸಲ್ಟ್ ನೋಡಿದಾಗ ನಂಗೆ ಆತ್ಮವಿಶ್ವಾಸ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ಮಾತನ್ನ ಭರತ್ ಬೊಮ್ಮಾಯಿ ಅವರು ನಿಸ್ಸಂದೇಹವಾಗಿ ಹೇಳ್ತಿರುವಂಥದ್ದು. ಮತದಾರರ ಒಲವು ಯಾರ ಹತ್ರ ಇದೆ ಅಂತಕ್ಕಂಥದ್ದನ್ನ ಕಾದು ನೋಡೋ ವ್ಯವಸ್ಥೆ ಆಗಿರ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮಿನಿ ದಂಗಲ್ ನಲ್ಲಿ ಏನೆಲ್ಲ ಅಪ್ಡೇಟ್ ಇದೆ ಅನ್ನುವಂಥದ್ದು. ಬೈ ಎಲೆಕ್ಷನ್ ಬ್ಯಾಟಲ್ ನಲ್ಲಿ ಈಗ ಮತದಾನ ಚುರುಕುಗೊಂಡಿದೆ. ಬಿಸಿಲೇರ್ತಾ ಇದ್ದ ಹಾಗೇನೆ ಮತದಾನ ಕೂಡ ಕಾವೇರ್ತಾ ಇದೆ. ಜನ ಬರ್ತಾ ಇದ್ದಾರೆ, ವೋಟ್ ಮಾಡ್ತಾ ಇದ್ದಾರೆ. ಉಪಕಥನ ಸಮರದಲ್ಲಿ ಬಿರುಸಿನ ವೋಟಿಂಗ್ ನಡೀತಾ ಇದೆ. ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥ ಉಪಚುನಾವಣೆ, ಎಸ್ಪೆಷಲಿ ಚನ್ನಪಟ್ಟಣ. ನಾಮುಂದು ತಾಮುಂದು ಅಂತ ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ. ವೃದ್ಧರು, ಹಿರಿಯರು, ಯುವಕರಲ್ಲಿ ಯಾವುದೇ ಕಾರಣಕ್ಕೂ ಉತ್ಸಾಹ ಬತ್ತಿಲ್ಲ. ಆ ಕಡೆ ಸಂಡೂರು ಕ್ಷೇತ್ರದಲ್ಲಿ 9.11% ಮತದಾನ, ಚನ್ನಪಟ್ಟಣದಲ್ಲಿ 10.34% ಮತದಾನ, ಶಿಗ್ಗಾವಿಯಲ್ಲಿ 10.8%
ವೋಟಿಂಗ್ ಆಗಿದೆ ಇಷ್ಟೊತ್ತಿನವರೆಗೆ. ರಿಪಬ್ಲಿಕ್ ಕನ್ನಡ ಉಪಕಥನದ ಮೆಗಾ ಕವರೇಜ್ ನಿಮ್ಮ ಮುಂದೆ ಇಡ್ತಾ ಇದೆ. ಅತ್ಯಂತ ಆಸಕ್ತಿದಾಯಕ ಡೀಟೇಲ್ಸ್ ನ ನಿಮ್ಮ ಮುಂದೆ ತರ್ತಾ ಇದೆ. ಯಾವ ರೀತಿನಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ ಅನ್ನುವಂಥದ್ದು, ಬಳ್ಳಾರಿನಲ್ಲಿ ತುಕಾರಾಂ ಅವರ ತೆರವಾದ ಸ್ಥಾನದಿಂದ ಉಂಟಾಗಿರ್ತಕ್ಕಂಥ ಒಂದು ಚುನಾವಣೆ, ಉಪಚುನಾವಣೆ, ಹಾಗೆಯೇ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ನಡೆಯುವಂತಹ ವಿಧಾನಸಭಾ ಉಪಚುನಾವಣೆ, ಹಾಗೆಯೇ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ನಡೀತಾ ಇರತಕ್ಕಂಥ ಉಪಚುನಾವಣೆ. ಮೂರು ಪಕ್ಷಗಳಿಗೂ ಕೂಡ ಇದು ಸಾಕಷ್ಟು ನಿರ್ಣಾಯಕ. ಮೂರು ಕ್ಷೇತ್ರಗಳು ಈ ಮೂರು ಪಕ್ಷಗಳಿಗೂ ನಿರ್ಣಾಯಕ ಆಗಿರೋದನ್ನ ನೋಡ್ತಾ ಇದ್ದೀವಿ. ಎಸ್ಪೆಷಲಿ ಚನ್ನಪಟ್ಟಣದಲ್ಲಿ ಏನಾಗುತ್ತೆ ಅನ್ನೋವಂಥದ್ದು ಎಲ್ಲರ ಮನಸ್ಸಲ್ಲಿ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್ ಏನಾಗುತ್ತೆ ಅನ್ನುವಂಥದ್ದು. ಹಾಗೇನೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಪಠಾಣ್, ಮತ್ತೆ ಅದೇ ರೀತಿಯಲ್ಲಿ ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಂ ವರ್ಸಸ್ ಬಂಗಾರು ಹನುಮಂತು. ಏನಾಗತ್ತೆ ಈ ಚುನಾವಣೆ ಅನ್ನುವಂಥದ್ದು ಸಾಕಷ್ಟು ನಿರೀಕ್ಷೆ ಇದೆ, ಸಾಕಷ್ಟು ಕುತೂಹಲ ಇದೆ. ಮೂರು ಪಕ್ಷಗಳು ಕೂಡ ತಮ್ಮ ತಮ್ಮ ಪ್ರಯತ್ನವನ್ನ ಹಾಕಿದ್ದಾವೆ. ಜಿದ್ದಿಗೆ ಬಿದ್ದು ಈ ಒಂದು ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನೋಂಥ ಪಣ ತೊಟ್ಟಿವೆ. ಚೆನ್ನಾಗಿ ನಡೀತಾ ಇದೆ. ಬೆಳಗಿನ ಕೂಡ ವೋಟಿಂಗ್ ಕೂಡ ಚೆನ್ನಾಗಿ ನಡೀತಾ ಇದೆ. ಅದು ಸಂಡೂರಲ್ಲಿ ಇರ್ಬೋದು, ಚನ್ನಪಟ್ಟಣದಲ್ಲಿ ಇರ್ಬೋದು, ಶಿಗ್ಗಾವಿಲಿ ಇರ್ಬೋದು, ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ. ವೋಟಿಂಗ್ ಪರ್ಸೆಂಟೇಜ್ ಏನು ಅಂತ ಏನು ಲೋ ಇಲ್ಲ. ವೋಟಿಂಗ್ ಪಿಕಪ್ ಆಗಿದೆ. ಮೂರು ಕಡೆ ಚೆನ್ನಾಗಿ ಪಿಕಪ್ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ನಿಖಿಲ್ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದಲ್ಲಿ ಚನ್ನಪಟ್ಟಣದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಿ. ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ಮತ್ತೊಂದು ಕಡೆ ಅನ್ನಪೂರ್ಣ ತುಕಾರಾಂ ಅವರ ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿರ್ತಕ್ಕಂಥದ್ದು. ಹಾಗೇನೆ ಶಿಗ್ಗಾವಿನಲ್ಲಿ ಭರತ್ ಬೊಮ್ಮಾಯಿ ವೋಟ್ ಮಾಡಿರುವಂಥ ದೃಶ್ಯಗಳು. ಅಭ್ಯರ್ಥಿ ಎಲ್ರಿಗಿಂತ ಮೊದಲು ಅನ್ನಪೂರ್ಣ ತುಕಾರಾಂ ಅವರು ಬಂದು ವೋಟ್ ಮಾಡಿದ ದೃಶ್ಯಗಳು ಬಂದವು. ಆನಂತರ ನಿಖಿಲ್ ಕುಮಾರಸ್ವಾಮಿ ಕಣದಲ್ಲಿ ಕಾಣಿಸಿಕೊಂಡ್ರು. ಮತ್ತೊಂದು ಕಡೆ ಭರತ್ ಬೊಮ್ಮಾಯಿ ಕಣದಲ್ಲಿ ಕಾಣಿಸಿಕೊಂಡ್ರು. ಪ್ರತಿ ಬಾರಿ ತಂದೆಗೆ ಮತ ಹಾಕ್ತಾ ಇದ್ರು. ಈ ಬಾರಿ ಬಂದು ಅವ್ರಿಗೆ ಹಾಕೊಂಡಿದ್ದಾರೆ. ಈ ಬಗ್ಗೆ ಏನಾದ್ರು ಅವ್ರನ್ನೇ ಸರ್, ಈಗ ತಂದೆಯವ್ರಿಗೆ ಮತ ನೀಡ್ತಾ ಇದ್ರಿ, ಈ ಬಾರಿ ತಮ್ಗೆ ತಾವೇ ಮತ ಹಾಕೊಂಡಿದ್ರಿ, ಏನು ಅನ್ಸ್ತಾ ಇದೆ? ನಾನು ಆಗಲೇ ಹೇಳಿದಂತೆ ನನ್ನ ವೋಟಿಂಗ್ ID ಸಿಕ್ಕ ನಂತರ ತಂದೆಯವರು ಅಭ್ಯರ್ಥಿಯಾಗಿದ್ದರು. ಈ ಬಾರಿ ಉಪಚುನಾವಣೆ ಸಂದರ್ಭದಲ್ಲಿ ಈಗ ನಾನು ಅಭ್ಯರ್ಥಿಯಾಗಿದ್ದೀನಿ. ಫೀಲಿಂಗು ಒಂದೇ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ತಂದೆಯವ್ರ ಪರವಾಗಿ ಇಡೀ ಕ್ಷೇತ್ರನೂ ಸುತ್ತಾಡ್ತಾ ಇದ್ರಿ, ಈ ಬಾರಿ ತಮಗೋಸ್ಕರ ಓಡಾಡಿದ್ರಿ, ಜನ ರೆಸ್ಪಾನ್ಸ್ ಹೇಗಿತ್ತು ಅಂತ? ಎಲ್ಲೆಲ್ಲಿ ಹೋಗಿದ್ದೀನಿ ಜನರ ಪ್ರೀತಿ ವಿಶ್ವಾಸ ನಾನು ಎಂದಿಗೂ ಚಿರಋಣಿ. ಟೀಕೆ ಟಿಪ್ಪಣಿಗಳು ಸಾಕಷ್ಟು ನಡೆದವು, ಈ ಬಗ್ಗೆ ಏನು ಹೇಳ್ತೀರಿ? ರಾಜಕೀಯದಲ್ಲಿ ಇದ್ದಿದ್ದೆ ಅವೆಲ್ಲ. ಈಗ ಅದ್ರ ಜೊತೆಗೆ ಬೊಮ್ಮಾಯಿ ಸಾಹೇಬರು ಜೊತೆ ಹಿಂದಿದ್ದಾರೆ. ಸರ್ಕಾರ ಬಂದು ಇಲ್ಲಿ ಏನು ಪ್ರಚಾರ ಮಾಡ್ತು, ತಾವು ಹೇಗೆ? ಹೌದು, ತಾವು ಕೇಳ್ದಂಗೆ 60 MLAಗಳು 10 ಮಿನಿಸ್ಟ್ರುಗಳು ಬಸವರಾಜ ಬೊಮ್ಮಾಯಿ ಅವ್ರನ್ನ ಭರತ್ ಬೊಮ್ಮಾಯಿ ಅವ್ರನ್ನ ಸೋಲಿಸ್ಬೇಕು ಅಂತ 15-18 ದಿನದಲ್ಲಿ ಇಲ್ಲೇ ಇದ್ದಾರೆ. ನವೆಂಬರ್ 23ನೇ ತಾರೀಕು ನಮ್ಗೆ ಗೊತ್ತಾಗುತ್ತೆ. 10% ಮತದಾನ ಈಗಾಗಲೇ ಆಗ್ಬಿಟ್ಟಿದೆ, ಏನು ಅನಿಸ್ತಾ ಇದೆ ಈಗ? ನಂಗೆ ಆತ್ಮವಿಶ್ವಾಸ ಇದೆ. ನವೆಂಬರ್ 23ನೇ ತಾರೀಕು ನೀವು ಕೂತು ರಿಸಲ್ಟ್ ನೋಡಿದಾಗ ನಂಗೆ ಆತ್ಮವಿಶ್ವಾಸ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ಮಾತನ್ನ ಭರತ್ ಬೊಮ್ಮಾಯಿ ಅವರು ನಿಸ್ಸಂದೇಹವಾಗಿ ಹೇಳ್ತಿರುವಂಥದ್ದು. ಮತದಾರರ ಒಲವು ಯಾರ ಹತ್ರ ಇದೆ ಅಂತಕ್ಕಂಥದ್ದನ್ನ ಕಾದು ನೋಡೋ ವ್ಯವಸ್ಥೆ ಆಗಿರ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.